ಅಂಥೇಳಿ ಅವ್ರನ್ನ ಕನ್ಸಿಡರ್ ಮಾಡಬಾರ್ದು. ಯಾಕೆಂದರೆ ಬಾಲಾಪರಾಧಿಗಳು ಶಾಲೆಯಲ್ಲಿ ಕಾಲೇಜಲ್ಲಿ ಸಣ್ಣ ಪುಟ್ಟ ಹೊಡೆದಾಟಗಳು ಹೊಡ್ಕೊಳ್ತಾರೆ, ತರ್ಕೊಳ್ತಾರೆ, ಅದೆಲ್ಲ ನೋಡಿದ್ದೇವೆ. ಇದು ಕೊಲೆ ಮಾಡಬೇಕು ಅನ್ನೋ ಉದ್ದೇಶ ಇದೆಯಲ್ಲ ಮಕ್ಕಳಿಗೆ, ಅದು ಸಮಾಜದಲ್ಲಿ ಒಳ್ಳೆಯ ಬೆಳವಣಿಗೆ ಅಲ್ಲ. ಇವರು ಈ ಪೋಷಕರು ಯಾರು ಆ ಕೊಲೆ ಮಾಡಬೇಕು ಅನ್ನೋ ಮನಸ್ಥಿತಿ ಇರ್ತಕ್ಕಂಥ ಮಕ್ಕಳ ಪೋಷಕರ ಮನಸ್ಥಿತಿ ಅಂಥದ್ದು. ಅವ್ರದ್ದು ಎಷ್ಟರ ಮಟ್ಟಿಗೆ ಅವ್ರು ಯಾವ ಥರ ಈ ಮಕ್ಕಳನ್ನ ಸಾಕಿದ್ರು, ಸಲುಹಿದ್ರು, ಯಾವ ಥರ ಮಾರ್ಗದರ್ಶನ ಮಾಡಿದ್ರು, ಅದನ್ನು ಕೂಡ ಒಂದು ಹಂತದಲ್ಲಿ ಎನ್ಕ್ವೈರಿ ಮಾಡಬೇಕು. ಮತ್ತು ಅದೇ ಹೇಳಿದ್ನಲ್ಲ ನಾವು ಕಾಲೇಜ್ ಸ್ಕೂಲ್ ಡೇಸ್ ಎಲ್ಲ ನೋಡಿದ್ದೇವೆ, ಹೊಡೆದಾಡಿದ್ದೇವೆ, ತರದಾಡಿದ್ದೇವೆ, ಇದೆಲ್ಲ ಇದ್ದದ್ದೇ. ಅದನ್ನು ಕೊಲೆ ಮಾಡಬೇಕು ಅನ್ನೋ ಮಾನಸಿಕತೆ ಇದೆಯಲ್ಲ, ಇದು ಅಪರಾಧ, ಅತ್ಯಂತ ಅಪರಾಧ. ಇವರಿಗೆ ಬಾಲಾಪರಾಧಿ ಆ ಕಾನೂನು ಅಡಿಯಲ್ಲಿ ರಕ್ಷಣೆ ಸಿಗಬಾರ್ದು. ಅವ್ರನ್ನ ಯಾವುದೇ ಕಾರಣಕ್ಕೆ ಕ್ಷಮಿಸ್ದೇನೆ ಅವ್ರಿಗೆ ಉಗ್ರ ಶಿಕ್ಷೆ ಆಗಬೇಕು. ಅಗತ್ಯ ಬಿದ್ದರೆ ಕೋರ್ಟ್ಗಳು ಕೂಡ ಸರಿಯಾದ ಮಾರ್ಗದರ್ಶನ ಮಾಡಲಿಕ್ಕೆ ಅವಕಾಶ ಇದೆ. ಕೋರ್ಟ್ಗಳಿಗೆ ನಮ್ಮ ರಾಜ್ಯ ಸರ್ಕಾರಕ್ಕೆ ಡೈರೆಕ್ಷನ್ ಕೊಡೋಕ್ಕೂ ಅವಕಾಶ ಇದೆ. ಈ ಥರ ಕೊಲೆ ಮಾಡ್ತಕ್ಕಂಥ ಮನಸ್ಥಿತಿ ಇರೋರನ್ನ ಕೊಲೆಗಾರರ ಹತ್ರ ಕನ್ಸಿಡರ್ ಮಾಡಬೇಕು. ಅದಕ್ಕೆ ಬೇಕಾದ ತಿದ್ದುಪಡಿ ತನ್ನಿ ಅಂತಲೂ ಕೋರ್ಟ್ ಮಾರ್ಗದರ್ಶನ ಮಾಡಬೇಕು. ಅವರಿಗೆ ಇರ್ತಕ್ಕಂಥ ಏನು ಅಧಿಕಾರ ಇರ್ತದೆ ಅದನ್ನು ಚಲಾಯಿಸಬೇಕು ಅಂತ ವಿನಂತಿ ಮಾಡ್ತೇನೆ ನಾನು. ಹಾಗಾಗಿ ಅತ್ಯಂತ ಕೃತ್ಯ ಕೊಲೆ ಇದು. ಹುಡುಗರು ಕೊಲೆಗಾರರೇ ಆಗಿಬಿಟ್ಟಿದ್ದಾರೆ, ಅವರು ಬಾಲಾಪರಾಧಿಗಳಲ್ಲ. ಅವ್ರಿಗೆ ಮಾನಸಿಕ ಸ್ಥಿತಿ ಇದೆಯಲ್ಲ, ಅದು ಕ್ಷಮಿಸಲಾರ್ದಂಥದ್ದು. ಇಷ್ಟನ್ನು ಹೇಳಕ್ಕೆ ಬಯಸ್ತಾರೆ.